ಚಾಣಕ್ಯ ಯಾರು? ಅವನ ಜುಟ್ಟಿನ ಹಿನ್ನೆಲೆ ಏನು? ಹಾಗಾದರೆ ಚಾಣಕ್ಯ ಯಾರಿರ್ಬೋದು? ಅವನ ಜುಟ್ಟಿನ ಹಿನ್ನೆಲೆ ಏನಿರ್ಬೋದು? ಅದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಹಿಂದಿನ ಕಾಲದಲ್ಲಿ ಜನರಿಗೆ ಉಪಯೋಗವಾಗಲೆಂದೇ ಛತ್ರಗಳನ್ನು ಅಲ್ಲಿ ಕಟ್ಟಿಸುವುದು ಸಾಮಾನ್ಯವಾಗಿತ್ತು. ಯಾತ್ರಿಗಳಿಗೆ ಹಾಗೂ ಬಡವರಿಗೆ ಅನುಕೂಲವಾಗಲೆಂದೇ ಅಲ್ಲಿ ಅನ್ನದಾನವು ನಿರಂತರವಾಗಿ ನಡೆಯುತ್ತಿತ್ತು. ನಂದರು ಆಳುತ್ತಿದ್ದ ಪಾಟಲಿಪುತ್ರದಲ್ಲಿಯೂ ಛತ್ರವೊಂದಿತ್ತು. ರಾಜರ ಆಶ್ರಯದಲ್ಲೇ ಇದ್ದ ಆ ಛತ್ರದ ಮೇಲ್ವಿಚಾರಣೆಗೆಂದು ನಂದರು ತಮ್ಮ ದಾಯಾದಿ ಮೌರ್ಯನ ಮಗನಾದ ಚಂದ್ರಗುಪ್ತನನ್ನು ನೇಮಿಸಿದರು. ಸ್ವಭಾವತಃ ಒಳ್ಳೆಯವನಾದ ಚಂದ್ರಗುಪ್ತನಿಗೆ ಬಡವರನ್ನು ಕಂಡರೆ ಕನಿಕರ, ಯಾತ್ರಿಗಳ ಬಗ್ಗೆ ಗೌರವ. ಆದ್ದರಿಂದ ಅನ್ನದಾನ ಸಾಂಗವಾಗಿ ಅಂದರೆ ಸುಲಭವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದ. ಆದರೂ ಒಮ್ಮೆ ನಂದರು ವನವಿಹಾರಕ್ಕೆ ಹೋಗಿ ಬರುವಾಗ ಛತ್ರದ ಪರಿಶೀಲನೆಗೆಂದು ಬಂದರು. ಅದೇ ಸಮಯದಲ್ಲಿ ಊಟದ ಪಂಕ್ತಿ ಪ್ರಾರಂಭವಾಗಿತ್ತು. ಎಲ್ಲರಿಗೂ ಎಲೆ ಹಾಕಿ ಊಟ ಬಡಿಸುತ್ತಿದ್ದರು. ಎಲ್ಲರೂ ಊಟ ಪ್ರಾರಂಭಿಸಲು ಕಾಯುತ್ತಿದ್ದರು. ಇದನ್ನು ನೋಡಿಕೊಂಡು ಬರುತ್ತಿದ್ದ ನಂದರಿಗೆ ಅಗ್ರಪಂಕ್ತಿಯಲ್ಲಿ ಒಬ್ಬ ಬಡ ಬ್ರಾಹ್ಮಣ ಕುಳಿತಿರುವುದು ಕಂಡು ರೇಗಿ ಹೋಯಿತು. ಅಗ್ರಸ್ಥಾನವೇನಿದ್ದರೂ ರಾಜ ಪರಿವಾರದವರಿಗೆ ಮೀಸಲು, ಅವನೇಕೆ ಕುಳಿತಿದ್ದಾನೆ ಎಂದುಕೊಂಡರು. ಕಾಲ ಮೇಲೆ ಕಾಲು ಹಾಕಿಕೊಂಡು ಊಟ ಪ್ರಾರಂಭಿಸಲು ಕಾಯುತ್ತಿದ್ದ ಆ ತೇಜಸ್ವಿ ಬ್ರಾಹ್ಮಣನಿಗೆ ಇವರ ಕಡೆ ಗಮನವೂ ಇರಲಿಲ್ಲ. ಅಗ್ರಸ್ಥಾನವನ್ನು ಆಕ್ರಮಿಸಿಕೊಂಡಿರುವುದಲ್ಲದೆ ರಾಜರಾದ ತಾವು ಬಂದರೂ ಗೌರವ ಸಲ್ಲಿಸದೆ ಆ ಬ್ರಾಹ್ಮಣನು ಕುಳಿತೇ ಇರುವುದು ಕಂಡು ನಂದರು ಕೋಪದಿಂದ ಸಿಡಿದೆದ್ದರು. ಬ್ರಾಹ್ಮಣನ ಆ ಉದ್ದಟತನಕ್ಕೆ ತಕ್ಕ ಶಿಕ್ಷೆಯಾಗಲೇ ಬೇಕೆಂದುಕೊಂಡು, ಎಲವೋ ಧೂರ್ತ ಬ್ರಾಹ್ಮಣ, ಹೇಳು, ಎದ್ದು ಇಲ್ಲಿಂದ ತೊಲಗು ಎಂದರು. ಆ ಬ್ರಾಹ್ಮಣನಿಗೆ ಬಹಳ ಹಸಿವಾಗಿತ್ತೇನೋ, ಊಟ ಮಾಡಬೇಕೆಂದು ಯೋಚಿಸುತ್ತಿದ್ದ. ರಾಜರ ಕಡೆ ಅವರ ಕೂಗಾಟದ ಕಡೆ ಗಮನವೂ ಸಹ ಇರಲಿಲ್ಲ. ಊಟ ಪ್ರಾರಂಭಿಸಲು ನೀರಿನ ಲೋಟಕ್ಕೆ ಕೈ ಹಾಕಿದ. ನಂದರ ಸಹನೆ ಮೀರಿತ್ತು. ಊಟಕ್ಕೆ ಕುಳಿತಿದ್ದ ಬ್ರಾಹ್ಮಣನನ್ನು ಹಿಡಿದು ಎಳೆದರು. ಅಷ್ಟರಲ್ಲಿ ಬಂದ ರಾಜಭಟರು ನಂದರ ಅಪ್ಪಣೆಯಂತೆ ಆ ಬ್ರಾಹ್ಮಣನನ್ನು ಬಾಗಿಲಿನಾಚೆ ಹೊರಗೆ ತಳ್ಳಿದರು. ಅವರುಗಳು ತಳ್ಳಿದ ರಭಸಕ್ಕೆ ಬ್ರಾಹ್ಮಣ ಬೀದಿಯಲ್ಲಿ ನೆಲದ ಮೇಲೆ ಬಿದ್ದ. ಮೊದಲೇ ಹಳೆಯದಾಗಿದ್ದ ಬಟ್ಟೆ ಹರಿದು ಹೋಗಿತ್ತು. ಕಟ್ಟಿದ್ದ ಜುಟ್ಟು ಬಿಚ್ಚಿ ಹೋಗಿತ್ತು. ವಿನಾಕಾರಣ ತನ್ನನ್ನು ಎಳೆದು ಹೊರದೂಡಿದ ನಂದರ ಮೇಲೆ ಬ್ರಾಹ್ಮಣನಿಗೆ ಮಹಾಕೋಪ ಬಂದಿತು. ಕಣ್ಣು ಕೆಂಪಗಾಯಿತು. ಕೆರಳಿ ನಿಂತ. ಎಲೆ ಅಧಮರುಗಳಿರ, ನೀವು ರಾಜರೆಂದು ಕರೆದುಕೊಳ್ಳಲು ಯೋಗ್ಯತೆ ಇಲ್ಲದವರು. ಹಸಿದು ಬಂದಿರುವ ಅತಿಥಿಯನ್ನು ಹಾಗೆ ಕಳುಹಿಸಿದರೆ ಆ ಗೃಹಸ್ಥನ ಆಯಸ್ಸು ಕಡಿಮೆಯಾಗುವುದೆಂದು ಹೇಳುತ್ತಾರೆ. ಹಾಗಿದ್ದ ಮೇಲೆ ಊಟಕ್ಕೆ ಕುಳಿತಿದ್ದ ನನ್ನನ್ನು ಕಾರಣವಿಲ್ಲದೆ ಹೊರಗೆಳೆದು ಹಾಗೆ ಅವಮಾನ ಮಾಡಿಸಿದ್ದೀರಿ. ಅಂದ ಮೇಲೆ ನಿಮ್ಮ ಆಯಸ್ಸು ಮುಗಿದಂತೆ ತೋರುತ್ತದೆ. ಇಂದು ನನ್ನನ್ನು ಎಳೆದಾಡಿದಂತೆ ಮುಂದೆ ನಿಮ್ಮ ಪ್ರಾಣ ಹೋಗಿ ನಿಮ್ಮ ದೇಹವನ್ನು ನಾಯಿ ನರಿಗಳು ಎಳೆದಾಡುತ್ತವೆ.